ಆಗಿದೆ ಸರ್, ನನ್ನ ಮುಂದೆ ಮಾತಾಡೋಣ. ಅಯ್ಯೋ, ಹಿಂಗಂದ್ರೆ ನನ್ನ ಮಗನೇ ಯಾಕಲ್ಲ ಈಗ ಅಂತಾರೆ ಫಸ್ಟ್. ಹಾಗೆ ಹೇಳಿದ್ದನ್ನ ಮತ್ತೆ ಹಾಕೊಡಿ. ನಿಮ್ಮ ಮಾತು ಕೇಳಕ್ಕೆ ನಾನು ಬಹುಶಃ ಸಿನಿಮಾ ರಿಲೀಸ್ ಆದ ತಕ್ಷಣ ಫಸ್ಟ್ ನೋಡೋಕೆ ಆಸೆ ಪಡೋದು ಡೈರೆಕ್ಟರ್ ಮುಖದಲ್ಲಿ, ಪ್ರೊಡ್ಯೂಸರ್ ಮುಖದಲ್ಲಿ ನಗು ನೋಡೋಕೆ ಆಸೆ ಪಡ್ತೀವಿ. ಅದು ಕಾಣಿಸ್ತಾ ಇದೆ. ಯೂಟ್ಯೂಬಲ್ಲಿ ಬೈದಿಲ್ಲ ಸದ್ಯಕ್ಕೆ ನಮ್ಮನ್ನು ಯಾರಿನ್ನೂ. ರವಿ ಬಾಬಣ ಬೈಸ್ಕೊಂಡು ಸುಸ್ತಾಗಿದ್ದೆ ನಾನು. ಅದು ಎಲ್ಲೂ ಬೈದಿಲ್ಲ ಅನ್ನೋದು ಒಂದು ಖುಷಿ ಆಯಿತು ಅಷ್ಟೇ. ಸೊ ಮೆಚ್ಚುಗೆ ಅಂತೂ ಆಗಿದೆ, ಇಷ್ಟಪಟ್ಟಿದ್ದಾರೆ. ಎಷ್ಟು ಇಷ್ಟಪಟ್ಟಿದ್ದಾರೆ, ಏನು ಇಷ್ಟಪಟ್ಟಿದ್ದಾರೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಪಾಸಿಟಿವ್ ಆಗಿ ಅಂತೂ ತಗೊಂಡಿದೆ ಸ್ಟಾರ್ಟ್. ಈ ವೆದರಲ್ಲಿ, ಈ ಒಂದು ವಾತಾವರಣದಲ್ಲಿ, ಎಲ್ಲ ಡಲ್ ಆಗಿರೋ ಸಮಯದಲ್ಲಿ ಮಾತುಕತೆಗಳು ಅಲ್ಲೆಲ್ಲಿ ಕೇಳ್ತಾ ಇರಬೇಕಾದ್ರೆ ಎಲ್ಲ ಪಾಸಿಟಿವ್ ಆಗಿದೆ. ಎಲ್ಲೋ ದೃಶ್ಯ ಹೋಲ್ಸ್ಕೊಂಡು ಮಾತಾಡ್ತಾರೆ, ಲೀಗಲ್ ಬ್ಯಾಟಲ್ ಅಂತ ಮಾತಾಡ್ತಾರೆ. ಎಲ್ಲೋ ನಮ್ಮನ್ನ ಲಾಯರ್ ಆಗಿ ಇಷ್ಟಪಟ್ಟಿದ್ದಾರೆ, ನನ್ನ ಮೇಗಿನ ಜೋಡಿ ಇಷ್ಟಪಟ್ಟಿದ್ದಾರೆ. ಇದು ನಾನು ಅಲ್ಲಿ ಕೇಳ್ತಾ ಇರೋ ಮಾತುಗಳು. ನಾನಂತೂ ಸಿನಿಮಾ ನೋಡೋಕ್ಕಾಗಿಲ್ಲ, ಯಾಕಂದ್ರೆ ನಾನು ಊರಲ್ಲೇ ಇಲ್ಲ. ನಾನು ಊರಿಂದ ಆಚೆ ಇದ್ದೆ. ಪ್ರೊಡ್ಯೂಸರು ನೀವು ಬರಬೇಕು ಸರ್, ಪ್ರಮೋಷನ್ ಮಾಡಬೇಕು ಅಂದರು. ಪಿಕ್ಚರ್ ಒಂದು ಸರಿ ಥಿಯೇಟರ್ ರಿಲೀಸ್ ಆದಮೇಲೆ ಇನ್ನು ಪಬ್ಲಿಕ್ ತೊಗೊಂಡು ಹೋಗ್ಬೇಕು ಸಿನಿಮಾನ, ಜನ ತೊಗೊಂಡು ಹೋಗ್ಬೇಕು ಸಿನಿಮಾನ. ನಾವು ಬಂದು ಕೂತ್ಕೊಂಡು ನಾವೇನು ಹೇಳಿದ್ರು ಕೂಡ ಅದು ಅವನು ಬಿಟ್ಟಿದ್ದು. ಅವನೇನು ಮಾತಾಡ್ತಾನೆ, ಅವನೇನು ಇಷ್ಟಪಡ್ತಾನೆ ಅನ್ನೋದು. ಸೋಫಾರ್ ನಾನು ಅಲ್ಲಿ ಕೇಳ್ಪಟ್ಟಿರೋದು ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಕೇಳ್ಕೊಂಡು ಚೆನ್ನಾಗಿದೆ ಅಂದ್ಕೊಂಡು ಓಡಾಡ್ತಿದ್ದಾರೆ. ಐ ಥಿಂಕ್ ಮಂಡೇ ಅಷ್ಟೊತ್ತಿಗೆ ಇದ್ರದ್ದು ಇನ್ನು ಸ್ವಲ್ಪ ಬೆಟ್ರಾಗಿ ನಾವೇನು ಅನ್ಕೊಳ್ತಿದ್ವಿ ಅದಕ್ಕಿಂತ ಬೆಟ್ರಾಗಿ ಆಗೋ ಸಾಧ್ಯತೆಗಳಂತೂ ಕಾಣಿಸುತ್ತೆ ಅಂತ ಅನಿಸುತ್ತೆ. ದೃಶ್ಯಗೆ ಹೋಲಿಸ್ಕೊಳ್ಳೋದೇ ಒಂದು ಪಾಸಿಟಿವ್ ಮ್ಯಾಟ್ರ್. ಅದು ದೃಶ್ಯ ಅಂದ ತಕ್ಷಣ ಅಂದರೆ ಜನ ನಮ್ಮಲ್ಲಿ ಇವಾಗ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ನನಗೊಂದು ಚಿಕ್ಕದಾಗಿ ಅರ್ಥ ಆಗಿದೆ. ಅಂದರೆ ರವಿಚಂದ್ರನ್ನು ದೃಶ್ಯ ಥರ ಒಂದು ಲಾಯರ್ ಪಾತ್ರ, ಒಂದು ಫ್ಯಾಮಿಲಿ ಪಾತ್ರ, ಈ ಥರ ಪಾತ್ರಗಳು ಮಾಡಿದ್ರೆ ನಾವು ಇದೀವಿ ಜೊತೆಯಲ್ಲಿ ಅನ್ನೋದನ್ನು ಜನ ಹೇಳ್ತಾ ಇದ್ದಾರೆ ಅನ್ನೋದು ನನ್ನ ತಲೆಗೆ ಬಿದ್ದಿರೋಂಥ ಒಂದು ವಿಷಯ. ಒಟ್ಟಲ್ಲಿ ಈ ಟೋಟಲ್ ಪಿಕ್ಚರ್ ಇವ್ರದ್ದು ಗುರುರಾಜ್ ಜಡ್ಜ್ಮೆಂಟು, ವಾಟ್ ಎವರ್ ದ ರಿಸಲ್ಟ್ ಈಸ್ ಟುಡೇ, ಅದು ಚೆನ್ನಾಗಿದೆ ಅಂದರೂ ಸರಿ, ತುಂಬ ಚೆನ್ನಾಗಿದೆ ಅಂದರೂ ಸರಿ, ಎಲ್ಲ ಇವ್ರದ್ದೇ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ನಂದೇ, ಅದು ಅವ್ರು ಹೇಳ್ಕೊಟ್ಟಿದ್ದಲ್ಲ. ಅವ್ರು ಮಾಡೋ ಪರ್ಫಾರ್ಮೆನ್ಸ್ ಮಾಡಿದ್ರೆ ಓಡೋಗ್ಬಿಡ್ತಿದ್ವಿ ಎಲ್ಲರೂ ನಾವು. ಆ ಪರ್ಫಾರ್ಮೆನ್ಸ್ ಮಾತ್ರ ನಂದೇ. ಅದು ಡೈಲಾಗ್ ಎಲ್ಲ ಅವ್ರದ್ದೇ. ಅವ್ರು ನನಗೆ ಡಬ್ಬಿಂಗ್ ಮಾಡಿದ್ರು, ಅದನ್ನೊಂದ್ಸರಿ ನೋಡ್ಬಿಟ್ರೆ ನೀವೆಲ್ಲ ಓಡೋಗ್ಬಿಡ್ತಿದ್ರಿ. ಅರ್ಧ ನಿಮ್ಗೆ ನಂಬಕ್ಕಾಗಲ್ಲ. ಇವ್ರು ಅರ್ಧ ಪಿಕ್ಚರ್ ಡಬ್ ಮಾಡಿದ್ರು, ಅವ್ನು ಸಂಪತ್ ಅರ್ಧ ಪಿಕ್ಚರ್ ನನಗೆ ಡಬ್ ಮಾಡಿದ್ದ. ಯೋಚನೆ ಮಾಡಿ ಹೆಂಗಿರುತ್ತೆ ಸಿನಿಮಾ ಅಂತ. ಅವಾಗ ಇವ್ರೊಬ್ಬ ಮಾಡಿರಲಿಲ್ಲ ನನಗೆ. ಅಲ್ಲ, ಇವ್ರು ಫಸ್ಟ್ ಆಫ್ ಆಲ್ ಡೈಲಾಗ್ ಇರಲಿಲ್ಲ ಬಿಡಿ. ಕೋರ್ಟಲ್ಲಿ ಕೂತ್ಕೊಂಡು ಗುರಾಯಿಸಿದೆ ಅವನು. ಕೋರ್ಟಲ್ಲಿ ಹಿಂಗೆ ನೋಡೋದೇನೋ, ಹಂಗೆ ನೋಡೋದೇನೋ, ಎಕ್ಸ್ಪ್ರೆಷನ್ ಕೊಟ್ಟಿದ್ದೇನೋ, ಒಂಥರ ಮೌನ, ಒಂಥರ ಕಮಲಾಸ್ ಅಂತರ ಕೂತಿದ್ದ ಇದರಲ್ಲಿ. ಯಾವ ಪಿಕ್ಚರ್ ಅದು? ಪುಷ್ಪಕ ವಿಮಾನ ಥರ. ಈ ವಿಮಾನದಲ್ಲಿ ಕೂತಿಲ್ಲ, ಬೆಂಚ್ ಮೇಲೆ ಕೂತಿದ್ದೆ. But whatever, it is important that everybody has a smile by the end of the film. The result is more important. ಪ್ರೊಡ್ಯೂಸರ್ ಮುಖದಲ್ಲಿ, ಡೈರೆಕ್ಟರ್ ಮುಖದಲ್ಲಿ ನಗು ಬಂದರೆ, ಇಲ್ಲಿ ನಾವು ಕೂತಿರೋ ಪರ್ಫಾರ್ಮರ್ಸು ಯಾರೇ ಆ್ಯಕ್ಟ್ ಮಾಡಿದ್ರು ಕೂಡ ವಿ ಆರ್ ಹ್ಯಾಪಿ ಫಾರ್ ದೇರ್ ಹ್ಯಾಪಿನೆಸ್ ಅಷ್ಟೇ. ಫೈನಲಿ ನಾವೆಲ್ಲ ಒದ್ದಾಡೋದು ಅದು ಒಂದಕ್ಕೆ. ಒಂದು ಓವರ್ ಆಲ್ ಪ್ರಾಜೆಕ್ಟು ನಗು ತರಬೇಕು ಎಲ್ಲರಿಗೂ. ಸಿನಿಮಾ ಪ್ರಮೋಷನ್ ಕೂತ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಥಿಯೇಟ್ರ್ ಜನ ಹೋದ್ಮೇಲೆ ಇನ್ನು ಅವ್ರು ಬಂದು ಆಚೆ ನಗ್ನಗ್ತಾ ಆಚೆ ಬಂದರೆ ಆ ನಗು ಇಲ್ಲೆಲ್ಲ ಕ್ಯಾರಿ ಆಗುತ್ತೆ. ಆ ನಗು ಇನ್ನು ಮುಂದಕ್ಕೂ ಹೀಗೆ ಈ ಸಿನಿಮಾ ಇನ್ನೆಷ್ಟು ನಗು ಕೊಡ್ತಾರೆ, ನಗು ಕೊಡಲಿ. ಇನ್ನೊಂದು ಪಿಕ್ಚರ್ ಸೈನ್ ಮಾಡ್ತಾರೆ ಅವಾಗ, ಚೆನ್ನಾಗಿದೆ, ನಮಗೆ ಖುಷಿ ತಾನೆ. ರೆಮ್ಯುನರೇಷನ್ ಜಾಸ್ತಿ ಮಾಡ್ಕೋಬೋದು ಅಲ್ವಾ? ಮಾತಾಡಿ ಕಂಟಿನ್ಯೂ ಮಾಡೋಣ. ಸೊ ಹಾಗಾಗಿ ಸರ್ ಪಕ್ಕ ನನ್ನ ಜೂನಿಯರ್ ಲಾಯರ್ ಕೂರಿಸಿ ಎಲ್ಲಪ್ಪ ಇವನು ನನ್ನ ಮಗ ಹೋದ ಇವನು ಸರ್, ಇಲ್ಲೇ ಇದ್ದೀನಿ ಸರ್. ಈ ನನ್ನ ಮಗನ ಕಾಯ್ಬೇಕಾ ನಾನು? ಇಲ್ಲ ಸರ್, ಬಂದು ಕೂತಿದ್ದೀನಿ ಸರ್. ಡೈಲಾಗ್ ಕೊಡ್ರಿ ನಾನು ಹಾಕಿ ಅವನಿಗೆ ಅಂತ. ಸರ್, ಅವರು ಹೇಳೋದೆಲ್ಲ ಮನೇಲಿ ಹೇಳಿದ್ದಾರೆ, ಕೋರ್ಟಲ್ಲಿ ಅವ್ರು ನೀವು ಮಾತ್ರ ಮಾತಾಡಬೇಕು ಸರ್ ಅನ್ನೋದು ಉದ್ದೇಶ ಆಗಿ. ಜಡ್ಜ್ಮೆಂಟ್ ಅನ್ನೋದು ಆಗಲೇ ಹೇಳಿದ ಹಾಗೆ ಆ ತೀರ್ಪನ್ನ ನಿಮ್ಮ ಮಡಲಿಗೆ ಹಾಕಿದ್ದೀವಿ. ನಿಮ್ಮ ತೀರ್ಪನ್ನು ನೀವು ಕೊಡಬೇಕಾಗತ್ತೆ. ಈಗ ಒಂದು ಕಾನ್ಫಿಡೆಂಟ್ ಆಗಿರೋಂತಹ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದೊಂದು ಬೇರೆ ಖುಷಿ ತಂದುಕೊಡುತ್ತೆ. ಫ್ರಮ್ ದ ಡೇ ಒನ್ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ತಲೆ ಕೆಡಿಸ್ಕೊಳ್ಳೋ ಅಷ್ಟೇ ಇಲ್ಲ. ಬರವಣಿಗೆಯಲ್ಲಾಗಲಿ, ನನ್ನ ಯೋಚನೆಯಲ್ಲೇ ಆಗಲಿ, ಅದನ್ನು ಎಕ್ಸಿಕ್ಯೂಟ್ ಮಾಡೋದನ್ನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಅನ್ನೋದನ್ನು ಅವರು ಫ್ರಮ್ ದ ಡೇ ಒನ್ ಹೇಳ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಹೆಚ್ಚು ಜನ ಇದನ್ನು ನೋಡಿದಾಗ ಇನ್ನೂ ಹೆಚ್ಚು ಸ್ಫೂರ್ತಿ ಸಿಗುತ್ತೆ ಅನ್ನೋದು ಈ ಒಂದು ಮಾತುಕತೆ, ಒಂದು ಸಾರಾಂಶ ಅಂತ ಅನಿಸುತ್ತೆ ನನಗೆ. ಸೊ ಹೆಚ್ಚು ಬಂದು ಥಿಯೇಟ್ರಲ್ಲಿ ಈ ಸಿನಿಮಾನ ನೋಡಿ ಗೆಲ್ಲಿಸಬೇಕು ಅಂತ ಕೇಳ್ಕೊತೇನೆ. ನಮಸ್ಕಾರ.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.